ಕಾಂತಾರ ಚಾಪ್ಟರ್ 1 ಚಿತ್ರದ ಬಿಡುಗಡೆಯ ನಂತರ ರಿಷಬ್ ಶೆಟ್ಟಿ ಮಾಧ್ಯಮದವರಿಗೆ ಮಾತಿಗೆ ಸಿಕ್ಕಿರಲಿಲ್ಲ. ಅದಕ್ಕೂ ಮೊದಲು ಚಿತ್ರದ ತಯಾರಿಯಲ್ಲಿರದಿಂದ ಮಾತನಾಡಿರಲಿಲ್ಲ. ಈಗ ಚಿತ್ರ ಬಿಡುಗಡೆಯಾಗಿ ಯಶಸ್ಸು ಕಂಡು ಮುಂದಿನ ಚಿತ್ರ ಸಹ ಪ್ರಾರಂಭವಾಗಿದೆ. ಈಗಿರುವಾಗಲೇ ರಿಷಬ್ ಶೆಟ್ಟಿ ಬಹಳ ದಿನಗಳ ನಂತರ ಮಾಧ್ಯಮದ ಎದುರು ಬಂದಿದ್ದರು. ಎಸ್ ವೀಕ್ಷಕರೇ, ಕಾಂತಾರ ನನಗೆ ಏನು ಕೊಟ್ಟಿತ್ತು ಎಂದರೆ ಅದು ನನಗೆ ಹೊಸ ಜೀವನ ಕೊಟ್ಟಿತ್ತು. ಜನರ ನಿಜವಾದ ಮುಖಗಳನ್ನು ತೋರಿಸಿತು. ನಾನಿನ್ನು ತುಂಬ ಕಲಿಯಬೇಕು ಎಂದು ತೋರಿಸಿಕೊಟ್ಟಿತ್ತು. ನನ್ನನ್ನು ಒಬ್ಬ ಮನುಷ್ಯನಾಗಿ ಮಾಡಿತ್ತು. ಹಾಗೆ ನೋಡಿದರೆ ಒಂದು ಯಶಸ್ಸಿನಿಂದ ಎಲ್ಲವೂ ಮುಗಿಯುವುದಿಲ್ಲ. ಅದನ್ನು ಮುಂದುವರಿಸಬೇಕು. ಅದೊಂದು ನಿರಂತರವಾದ ಪ್ರಕ್ರಿಯೆ. ನಾವು ಎಷ್ಟು ಚೆನ್ನಾಗಿ ಬರೆಯುತ್ತೇವೋ ಅಷ್ಟು ತಿದ್ದುತ್ತೇವೋ ಅದು ನಮ್ಮ ಬರವಣಿಗೆ ಅಷ್ಟೇ ಚೆನ್ನಾಗಿ ಆಗುತ್ತದೆ. ಬಿಡುಗಡೆಯಾಗುವವರೆಗೂ ಕಾಂತಾರದ ಬಗ್ಗೆ ಚರ್ಚೆ ಆಗುತ್ತಲೇ ಇರುತ್ತಿತ್ತು. ಬಿಡುಗಡೆ ಆದ ಮೇಲೆ ಮುಂದೇನು ಎಂಬ ಪ್ರಶ್ನೆ ಕೇಳುತ್ತಾರೆ. ನನಗೂ ಮುಂದೇನು ಎಂಬ ಪ್ರಶ್ನೆ ಕಾಡುತ್ತದೆ. ಮತ್ತೆ ಇನ್ನೊಂದು ಹೊಸ ಪ್ರಯತ್ನ. ಮೊದಲು ಜೈ ಹನುಮಾನ್ ಶುರುವಾಗಲಿದೆ, ನಂತರ ಶಿವಾಜಿ. ನಾನು ಒಂದು ಬಾರಿ ಒಂದೇ ಸಿನಿಮಾವನ್ನು ಮಾಡೋದು. ಒಟ್ಟೊಟ್ಟಿಗೆ 2 ಚಿತ್ರಗಳನ್ನು ಮಾಡುವುದು ಕಷ್ಟ. ಏಕೆಂದರೆ 2 ಚಿತ್ರಗಳಿಗೆ ಬೇರೆ ಬೇರೆ ಲುಕ್ ಇರುತ್ತದೆ. ಸಿನಿಮಾ ಒಂದೇ ಮಾಡುತ್ತಿದ್ದರೂ ಜೊತೆಗೆ ಬರವಣಿಗೆ ಕೆಲಸ ನಡೆಯುತ್ತಲೇ ಇರುತ್ತದೆ. ಹೈದರಾಬಾದ್ಗೆ ಬರಹಗಾರರನ್ನು ಕರೆದುಕೊಂಡು ಹೋಗಿ ಅಲ್ಲಿ ಬರವಣಿಗೆ ಕೆಲಸವನ್ನು ಮುಂದುವರಿಸಿದ್ದೇನೆ. ಕೆಲಸ ಮುಗಿದ ಮೇಲೆ ಮುಂದಿನ ಯೋಜನೆ. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರುತ್ತೇನೆ. ಜೈ ಹನುಮಾನ್ ಯಾವ ಭಾಷೆಯ ಸಿನಿಮಾ ಎಂದು ಯಾರೋ ಕೇಳಿದರು. ಕನ್ನಡದ ಸಿನಿಮಾ ಅಂತ ಹೇಳಿದೆ. ಏಕೆಂದರೆ ನಾನು ಮತ್ತು ಹನುಮಂತ ಇಬ್ಬರೂ ಕನ್ನಡದವರು. ಹಾಗಾಗಿ ಅದು ಕನ್ನಡದ ಸಿನಿಮಾ ಅಂತ ಹೇಳಿದೆ. ಅದೊಂದು ಪ್ಯಾನ್ ಇಂಡಿಯಾ ಸಿನಿಮಾ. ಎಲ್ಲ ಭಾಷೆಯವರು ಇರುತ್ತಾರೆ. ತೆಲುಗಿನವರು ತೆಲುಗಿನಲ್ಲಿ ಮಾತನಾಡುತ್ತಾರೆ, ಕನ್ನಡದವರು ಕನ್ನಡದಲ್ಲಿ ಮಾತನಾಡುತ್ತಾರೆ. ಮಿಕ್ಕಿದಂತೆ ಬೇರೆ ಭಾಷೆಗಳಿಗೆ ಡಬ್ ಆಗುತ್ತದೆ. ನಾವು ಒಳ್ಳೆಯ ಸಿನಿಮಾಗಳನ್ನು ಕೊಡಬೇಕು. ಸೂಪ್ರಮ್ ಶೋ ಬಗ್ಗೆ ಜನರಿಗೆ ಏನು ಗೊತ್ತಿತ್ತು? ರಾಜ್ ಶೆಟ್ರು ಬಿಟ್ಟರೆ ಎಲ್ಲ ಹೊಸ ಕಲಾವಿದರು ಆ ಸಿನಿಮಾದಲ್ಲಿ ಇದ್ದರು. ಜನ ಪ್ರೀಮಿಯರ್ ಶೋ ನೋಡಿ ಖುಷಿಪಟ್ಟರು. ಅದೇ ರೀತಿ ಜನಪ್ರಿಯ ನಟರು ಯಾವುದೋ ಸಿನಿಮಾದಲ್ಲಿದ್ದಾರೆ ಮತ್ತು ಜನ ಆ ಸಿನಿಮಾಗಳನ್ನು ನೋಡುವುದಿಲ್ಲ ಎಂದರೆ ಜನರಿಗೆ ಆ ಸಿನಿಮಾ ಇಷ್ಟವಾಗಲಿಲ್ಲ ಎಂದರ್ಥ. ಮಲಯಾಳಂನಲ್ಲಿ ವಾಲಾ 2 ಎಂಬ ಸಿನಿಮಾ ಬಂತು. ಚಿತ್ರಮಂದಿರಗಳಿಗೆ ಬಂದ ಮೇಲೆ ಅದರ ಬಗ್ಗೆ ಗೊತ್ತಾಗಿದ್ದು. ನೋಡಿದರೆ ದೊಡ್ಡ ಕಲೆಕ್ಷನ್ ಮಾಡುತ್ತಿದೆ. ಒಳ್ಳೆಯ ಸಿನಿಮಾಗಳನ್ನು ಮಾಡಬೇಕು. ಜನರ ಅಭಿರುಚಿ ಬದಲಾಗುತ್ತಿದೆ. OTT ಬಂದು ಎಷ್ಟೋ ಕಾಲ ಆಯಿತು. ನಾವಿನ್ನೂ ಹಳೆಯ ಕಥೆಯನ್ನೇ ಮಾತನಾಡುತ್ತಿದ್ದೇವೆ. ಇನ್ನು ಅದೇ ಗುಂಗಿನಲ್ಲಿ ಕೆಲವರು ಮಾತನಾಡುತ್ತಿದ್ದಾರೆ. OTT ಹಳೆಯದಾಗುತ್ತಿದೆ, ನಾವಿನ್ನೂ ಅಪ್ಡೇಟ್ ಆಗಿಲ್ಲ. ಅದು ಇನ್ನೊಂದು ಟಿವಿ ಆಗುತ್ತಿದೆ. ಇನ್ನು ನಾವು OTT ಅನ್ನುತ್ತಲೇ ಇದ್ದೇವೆ. ಅದಕ್ಕೆ ಬೇಕಾದ ಕಂಟೆಂಟ್ ಸಿಗುತ್ತದೆ. ಆದರೆ ಚಿತ್ರಮಂದಿರಕ್ಕೆ ಏನು ಬೇಕು? ಅಂತಿಮವಾಗಿ ಚಿತ್ರಮಂದಿರವೇ ಮುಖ್ಯ. ಚಿತ್ರಮಂದಿರಗಳಿಗೆ ಜನ ಬರಬೇಕೆಂದರೆ ಏನು ಮಾಡಬೇಕು ಎಂಬುದರ ಬಗ್ಗೆ ನಾವು ಯೋಚಿಸಬೇಕಾಗಿದೆ ಎಂದು ರಿಷಬ್ ಶೆಟ್ಟಿ ಹೇಳಿದ್ದಾರೆ. ನಾನೇ ಬರೆದು ನಿರ್ದೇಶನ ಮಾಡಿ ನಟನೆ ಮಾಡುತ್ತೇನೆ ಎಂದರೆ ಅದಕ್ಕೆ ಅದರದೇ ಆದ ಸಮಯ ತಗುಲುತ್ತದೆ. ಯಾವ ಕತೆ ಒಪ್ಪಿರುತ್ತೇವೋ ಅದಕ್ಕೆ ಅದರದೇ ಆದ ತಯಾರಿಗಳು ಬೇಕಾಗುತ್ತದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಥರದ ಸಿನಿಮಾಗಳನ್ನು ಬೇಗ ಮಾಡಬಹುದು. ಆ ಥರದ ಕತೆಗಳು ಸಿಗಬೇಕು. ಕಾಂತಾರ ಬಹಳ ಬೇಗವಾಯಿತು. 1 ವರ್ಷದೊಳಗೆ ಆ ಕತೆ ಹುಟ್ಟಿ ಅದು ಬೆಳೆದು ಶೂಟಿಂಗ್ ಮಾಡಿ ಬಿಡುಗಡೆಯೂ ಆಯಿತು. ಅದರ ಗಾತ್ರಕ್ಕೆ ಹೋಲಿಸಿದರೆ ಅದು ಬಹಳ ವೇಗವಾಗಿ ಮಾಡಿದ ಸಿನಿಮಾ ಯಾವತ್ತಿದ್ದರೂ ತನ್ನಿಂದನೇ ತಾನೇ ಆಗಬೇಕು. ಸಿನಿಮಾಗಳನ್ನು ಮಾಡೋಕೆ ಆಗಲ್ಲ. ಕಾಂತಾರ ಸಿನಿಮಾ ಅದಾಗೆ ಆಗಿದ್ದು. ಕಾಂತಾರ ಚಾಪ್ಟರ್ 1 ಚಿತ್ರ ಮಾತ್ರ ನಾವು ಮಾಡಿದ್ದು. ನಮ್ಮಲ್ಲಿ ಮುಖ್ಯವಾಗಿ ಬೆಳವಣಿಗೆಯಲ್ಲಿ ಸಮಸ್ಯೆ ಇದೆ. ಇದು ಇವತ್ತಿನ ಸಮಸ್ಯೆ ಅಲ್ಲ. ತುಂಬ ಹಿಂದೆ ಆದಂಥ ತಪ್ಪುಗಳು ಈಗ ಅದು ಒಡೆಯುತ್ತಿದೆ. ನಮ್ಮಲ್ಲಿ ಬರಹಗಾರರ ಸಂಖ್ಯೆ ಬಹಳ ಕಡಿಮೆ ಇದೆ. ಇವತ್ತು ನಮ್ಮ ಅದೆಷ್ಟೋ ಬರಹಗಾರರು ಮುಂಬೈನಲ್ಲಿ ಕೆಲಸ ಮಾಡುತ್ತಿದ್ದಾರೆ. OTTಗೆ ಬರೆಯುತ್ತಿದ್ದಾರೆ. ಅವರ ಹೆಸರುಗಳು ಸಹ ನಮಗೆ ಗೊತ್ತಿರುವುದಿಲ್ಲ. ಏಕೆಂದರೆ ಅವರು ಇಲ್ಲಿ ಬಂದು ಸುದ್ದಿ ಮಾಡುವುದಿಲ್ಲ. ತಮ್ಮ ಬಗ್ಗೆ ಎಲ್ಲೂ ಹೇಳಿಕೊಳ್ಳುವುದಿಲ್ಲ. ಅವರು ಸದ್ದಿಲ್ಲದೆ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾರೆ. ಮೊದಲೆಲ್ಲ ರೀಮೇಕ್ ಹಕ್ಕುಗಳಿಗೆ ಇಷ್ಟು ದುಡ್ಡು ಕೊಡುತ್ತಿದ್ದರು. ಅದರಲ್ಲಿ 10% ಹಣವನ್ನು ಬರಹಗಾರರಿಗೆ ಕೊಡುತ್ತಿರಲಿಲ್ಲ. ಬರಹಗಾರರಿಗೂ ಅದು ಜೀವನದ ಪ್ರಶ್ನೆ. ಅವರಿಗೂ ಒಳ್ಳೆಯ ಸಂಭಾವನೆ ಕೊಟ್ಟರೆ ಇನ್ನಷ್ಟು ಬರಹಗಾರರು ಬರುತ್ತಾರೆ. ಇಲ್ಲವಾದರೆ ದಿನ ಸಮಾಜ ಸೇವೆ ಮಾಡೋಕ್ಕೆ ಸಾಧ್ಯನಾ? ಒಂದು ಹಂತದವರೆಗೆ ಫ್ಯಾಷನ್, ಆ ನಂತರ ಹೊಟ್ಟೆ ಬಟ್ಟೆ ನೋಡಿಕೊಳ್ಳಬೇಕಲ್ಲವೇ ಎಂದು ರಿಷಬ್ ಶೆಟ್ಟಿ ಹೇಳಿದ್ದಾರೆ. ವಿಭಿನ್ನ ಕಥೆಗಳನ್ನು ಮಾಡಬೇಕು ಅಂತಲೇ ನನ್ನ ಬ್ಯಾನರಿನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮಾಡಿದೆ. ಆದರೆ ಆರಂಭದಲ್ಲಿ ಒಳ್ಳೆಯ ಪ್ರತಿಕ್ರಿಯೆಗಳನ್ನು ಸಿಕ್ಕಿವು. ಆದರೆ ಒಂದು ಹಂತದಲ್ಲಿ ಕೆಲವು ಸಿನಿಮಾಗಳಿಗೆ ಕೆಟ್ಟ ಅನುಭವಗಳಾದವು. ಪೇದ್ರೋ ತರಹ ಸಿನಿಮಾಗಳನ್ನು ಆಚೆ ತರುವುದಕ್ಕೆ ಆಗಲಿಲ್ಲ. ಅದೇ ಸಮಯದಲ್ಲಿ ಕೆಲವು ಚಿತ್ರಗಳಿಗೆ OTTಯಲ್ಲಿ ಅವಕಾಶಗಳು ಸಿಗುತ್ತವೆ.
ಹಾಕಿದ ಬಂಡವಾಳ ವಾಪಸ್ ಸಿಗುತ್ತದೆ. ಕನ್ನಡ ಎಂಬ ಕಾರಣಕ್ಕೆ ಯಾರೂ ಖರೀದಿಸುವುದಿಲ್ಲ. ಹಾಗಿರುವಾಗ ಹಾಕಿದ ಹಣ ದುಡ್ಡು ಬರಲಿಲ್ಲ ಎಂದರೆ ಹೆಚ್ಚು ಸಿನಿಮಾ ಮಾಡುವುದು ಕಷ್ಟ ಎಂದು ರಿಷಬ್ ಶೆಟ್ಟಿಯವರು ಅಭಿಪ್ರಾಯಪಟ್ಟಿದ್ದಾರೆ. ವೀಕ್ಷಕರೇ, ಇದರ ಬಗ್ಗೆ ನಿಮಗೆ ಏನಿಸ್ತು ಅಂತ ಕಾಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.